ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಸ್ಟೋರಿ ಏನು ಅಂತಂದರೆ, ಈ ಕೆಲಸ ಮಾಡಿದ್ರೆ ತಪ್ಪು ಅಂತ ಗೊತ್ತಿದ್ರು ಕೂಡ ಮತ್ತೆ ಅದೇ ತಪ್ಪನ್ನು ಮಾಡೋದು. ಗೊತ್ತಿಲ್ಲದನೋ ಕೆಲವೊಬ್ಬರು ತಪ್ಪುಗಳನ್ನು ಮಾಡಿರ್ತಾರೆ. ಈ ಕೆಲಸ ಮಾಡಿದರೆ ತಪ್ಪು ಅಂತ ಗೊತ್ತಿದ್ರೆ ಈ ಕೆಲಸ ಮಾಡಿದರೆ ಏನೇನು ಆಗುತ್ತೆ, ಏನೇನು ನಡೆಯುತ್ತೆ, ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋದು ಗೊತ್ತಿದ್ದರೂ ಕೂಡ ಕೆಲವು ಸಂತೋಷ ಸಲುವಾಗಿ ಆ ಕೆಲಸ ಮಾಡೋಕ್ಕೆ ಮಾಡುತ್ತಾರೆ. ಟ್ರೈ ಅಲ್ಲ, ಮಾಡುತ್ತಾರೆ. ಸೊ ಈ ಸ್ಟೋರಿ ಹೇಳ್ಬೇಕಾಗಿದ್ರೆ, ಒಂದು ಹುಡುಗ, ಒಂದು ಹುಡುಗಿ ಇಬ್ಬರು ಲವ್ ಮಾಡ್ಕೋತಾರೆ. ತುಂಬ ಹಾರ್ಟ್‌ಫುಲ್ ಆಗಿ ಲವ್ ಮಾಡ್ಕೋತಾರೆ. ಅದೆಷ್ಟು ದಿನ ಅಂತಂದರೆ, ಕೆಲವು ತಿಂಗಳುಗಳ ನಂತರ. ಕೆಲವು ತಿಂಗಳುಗಳ ಲವ್ ಮಾಡ್ಕೋತಾರೆ. ಗೊತ್ತೋ, ಗೊತ್ತಿಲ್ಲದನೋ ಕೆಲವೊಂದು ಸಂಘಟನೆಗಳು ಆಗುತ್ತವೆ. ಕೆಲವೊಂದು ನೆಗೆಟಿವಿಟಿ ಮೈಂಡಲ್ಲಿ ಬಂದಿರುತ್ತವೆ. ಓಕೆ. ಸೊ ಪ್ರೀತಿ ಮಾಡ್ಕೋತಾರೆ, ಪರವಾಗಿಲ್ಲ, ತುಂಬ ಚೆನ್ನಾಗಿರುತ್ತಾರೆ. ಓಕೆ. ಬಟ್ ಒಂದಿನ ಯಾವತ್ತೂ ಡೌಟು ಪಡಲಾರದು, ಯಾವತ್ತೂ ಅನುಮಾನ ಬರದ್ದು ಒಂದು ಆ ಹುಡುಗನಿಗೆ ಅನುಮಾನ ಬರುತ್ತೆ ಹುಡುಗಿ ಮೇಲೆ. ಅವಾಗ ಒಂದಿನ ಏನಾಗುತ್ತೆ ಅಂತಂದರೆ, ಯಾವತ್ತೂ ಅವನು ಕಾಲ್ ಮಾಡೋದೇ ಇಲ್ಲ. ಅವ್ರು ಯಾವಾಗ ಮಾಡುತ್ತೋ ಅವಾಗೆ ಮಾತಾಡುತ್ತಿದ್ದ. ಯಾಕೆಂದರೆ ಅಷ್ಟು ನಂಬಿಕೆ ಅವ್ರ ಮೇಲೆ. ಬಟ್ ಒಂದಿನ ಬಿಸಿ ಬರುತ್ತೆ ಅವ್ರ ಮೊಬೈಲ್ ನೈಟ್‌ನಲ್ಲಿ. ಬಿಸಿ ಬಂದಾಗ ಡೌಟ್ ಪಡುತ್ತಾನೆ. ಯಾಕೋ ಮೊಬೈಲ್ ಈ ಟೈಮ್‌ನಲ್ಲಿ ಬಿಸಿ ಬರ್ತಾ ಇದೆ ಅಂತ ಒಂದು 2, 3 ಸಾರಿ ಮಾಡಿದ್ರು ಕೂಡ ಲಿಫ್ಟ್ ಮಾಡಿಲ್ಲ. ಸೊ ಕೋಪ ಬಂದೇ ಬಿಡುತ್ತೆ. ನನಗೆ ಬಿಟ್ಟು ಮತ್ತೆ ಯಾರಿಗಾದರೂ ನೋಡ್ತಾ ಇದ್ದಾರಾ? ಏನು ಇಲ್ಲ. ನನ್ನನ್ನು ದೂರ ಮಾಡ್ತಾ ಇದ್ದಾರಾ? ಇಂಥವೆಲ್ಲ ನೂರಾರು ಡೌಟ್‌ಗಳನ್ನು ಇಟ್ಟುಕೊಂಡು, ನೆಗೆಟಿವಿಟಿ ಮೈಂಡಲ್ಲಿ ಇಟ್ಟುಕೊಂಡು, ಆ ಥಿಂಗ್ಸ್‌ಗಳನ್ನು ತುಂಬ ಓವರ್‌ಲೋಡ್ ಮಾಡಿ ಪದೇ, ಪದೇ, ಪದೇ ಕಾಲ್ ಮಾಡೋದು ಶುರು ಮಾಡ್ದ. ಆವಾಗ ಶುರು ಮಾಡಿದಾಗ ಅವ್ನು ಅಸಲ್ ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಒಂದು ನೆನಪಿಟ್ಟುಕೊಳ್ಳಿ, ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನಿನಗೆ ಗೊತ್ತಿಲ್ಲ. ಬಟ್ ನೀನು ಓವರ್ ಥಿಂಕ್ ಮಾಡ್ತಾ ಇರ್ತಾರೆ ಅವ್ರು. ಸೊ ಅದೇ ಥರ ಅಲ್ಲಿ ಏನು ಅವ್ರು ಮಾತಾಡ್ತಾ ಇದ್ದಾರನಾ ಏನು ಇಲ್ಲ, ಅವ್ರು ಬೇಕಂತೆ ನಿನಗೆ ಫೋನ್ ಮಾಡ್ತಾ ಇದ್ದಾರೆ, ಏನೂ ಗೊತ್ತಿಲ್ಲ. ಬಟ್ ನೀನು ಆ ಹುಡುಗ ಥಿಂಕ್ ಮಾಡೋದು ಏನು ಅಂತಂದರೆ, ನನಗೆ ಬಿಟ್ಟು ಮತ್ತೊಬ್ಬರ ಜೊತೆ ಮಾತಾಡ್ತಾ ಇದ್ದಾರಾ? ಇಲ್ಲ ನನಗೆ ಮೋಸ ಮಾಡ್ತಾ ಇದ್ದಾರಾ? ಅಂತ ಅವ್ರು ಫೀಲ್ ಆಗಿದ್ದಾನೆ. ಅವನೇ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ ಅನುಮಾನಗಳನ್ನು ಎಲ್ಲ. ಸೊ ಪದೇ, ಪದೇ, ಪದೇ ಕಾಲ್ ಮಾಡಿದಾಗ ಒಂದು 10, 15 ಸಾರಿ ಮಾಡಿದ್ದಾನೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆಗಿದ್ಮೇಲೆ ಅವ್ರ ಮನೆ ಕಡೆಯಿಂದ ಅವ್ರ ಫ್ಯಾಮಿಲಿ ಮೆಂಬರ್ಸ್‌ನಲ್ಲಿ ಒಂದು ನಂಬರ್ ಬರುತ್ತೆ. ಆ ನಂಬರ್‌ನಿಂದ ಪದೇ ಪದೇ ಕಾಲ್ ಮಾಡುತ್ತಾರೆ. ಬಟ್ ಆ ಹುಡುಗ ಭಯ ಬೀಳುತ್ತಾನೆ. ಯಾಕೋ ನಾನು ಮಾಡಿದ್ದನ್ನ ಯಾರಾದ್ರೂ ಗೊತ್ತಾಯ್ತಾ? ನಮ್ಮಿಬ್ಬರ ಮಧ್ಯದಲ್ಲಿ ಈ ಥರ ಮಾಡಿದ್ದೇವೆ ಅಂತ ಗೊತ್ತಾಯ್ತಾ? ಅಂತ ಭಯ ಬೀಳುತ್ತಾನೆ. ಯಾಕೆಂದ್ರೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ. ಭಯದಿಂದ ರಿಸೀವ್ ಮಾಡಿದಿಲ್ಲ. ಯಾಕೆಂದ್ರೆ ಅವ್ರ ಮೊಬೈಲಿಂದ ಮಾಡಿದ್ರೆ ಲಿಫ್ಟ್ ಮಾಡ್ತಿದ್ರು. ಬಟ್ ಹೊಸ ನಂಬರ್ ಬಂದಿದೆ ಅವ್ರ ಫ್ಯಾಮಿಲಿ ಮೆಂಬರ್ಸ್‌ನಲ್ಲಿ ಒಬ್ಬ ವ್ಯಕ್ತಿದು ಮೊಬೈಲ್ ನಂಬರ್ ಬಂದಿದೆ. ಪದೇ ಪದೇ ಕಾಲ್ ಮಾಡ್ತಾ ಇದ್ದಾರೆ. ಅವಾಗ ಡೌಟ್ ಬಂದಿದೆ ಆ ಹುಡುಗನಿಗೆ. ಸೊ ನಾನು ಪದೇ ಪದೇ ಫೋನ್ ಮಾಡಿದ್ದಕ್ಕ ಏನು ಇಲ್ಲ, ನಾನು ಮಾಡಿದ ಕೆಲಸ ಅವ್ರಿಗೆ ಗೊತ್ತಾಗೀತಾ? ಏನು ಇಲ್ಲ, ಏನು ಮಾಡ್ತಾರೋ, ಏನು ಇಲ್ಲೋ ಅಂತ ಫುಲ್ಲು ಭಯ ಪಡ್ದ. ಫೋನೇ ರಿಸೀವ್ ಮಾಡಿಲ್ಲ. ಏನು ಇಲ್ಲ ಅಂತಂದ್ರೆ 30, 40 ಸಾರಿ ಫೋನ್ ಮಾಡಿರ್ಬೋದು ಅವ್ರು ಆ ಟೈಮ್‌ನಲ್ಲಿ. ಬಟ್ ಹುಡುಗ ಟೆನ್ಷನ್. ಹುಡುಗ ಬೆಳಗಾನೆ ನಿದ್ದೆ ಮಾಡಿಲ್ಲ. ಏನಾಗುತ್ತೋ, ಏನು ಇಲ್ಲೋ? ಒಂದು ವೇಳೆ ಫ್ಯಾಮಿಲಿಗೆ ಗೊತ್ತಾಗಿದ್ರೆ ಏನಾಗುತ್ತೋ? ಒಂದು ವೇಳೆ ಹೊರಗಡೆ ಬಂದ್ರೆ ಜಗಳ, ಏನಾದರೂ ಒಂದು ಸಮಸ್ಯೆ ಆಗಿದ್ರೆ, ಏನಾದರೂ ಒಂದು ನಾನು ಕೆಟ್ಟದ್ದು ಮಾಡಿದ್ರೆ ನನ್ನ ಲೈಫ್ ಏನಾಗುತ್ತೆ? ಇಷ್ಟೆಲ್ಲ ನೂರಾರು ಡೌಟ್‌ಗಳು ಇಟ್ಕೊಂಡು, ಒಂದು ವೇಳೆ ನನ್ನ ವ್ಯಾಲ್ಯೂ ಖರಾಬ್ ಆಗಿದ್ರೆ ನಾನು ಸೂಸೈಡ್ ಮಾಡ್ಕೋಬೇಕಂತ ಆಲೋಚನೆ ಬರುತ್ತೆ ಆ ಹುಡುಗನಿಗೆ. ನೆಗೆಟಿವ್ ಥಾಟ್ಸ್ ತುಂಬಾನೇ ಬರುತ್ತವೆ. ಒಂದು ವೇಳೆ ಅವ್ರು ಗೊತ್ತಾಗಿದ್ರೆ ನನಗೆ ಏನೇನು ಮಾಡುತ್ತಾರೆ, ಏನೇನು ಇಲ್ಲ, ಇವೆಲ್ಲ ಪ್ರಾಬ್ಲಮ್ಸನ್ನ ಮುಂದೆ ಒಂದು ನೆಗೆಟಿವಿಟಿ ಕೊಡುತ್ತದೆ ನಿಮ್ಮ ಲೈಫ್‌ನಲ್ಲಿ. ಆ ಆಲೋಚನೆಗಳನ್ನ ಇಮ್ಯಾಜಿನೇಷನ್ ಕೊಡುತ್ತದೆ ನೋಡಿ. ಸೊ ಅವೆಲ್ಲ ಥಿಂಕ್ ಮಾಡಿರುತ್ತಾನೆ. ಅವೆಲ್ಲ ಥಿಂಕ್ ಮಾಡಿದಾಗ ಆ ಹುಡುಗನಿಗೆ ಭಯ ಸ್ಟಾರ್ಟ್ ಆಗುತ್ತದೆ. ಏನು ಮಾಡಬೇಕು? ಏನು ಇಲ್ಲ, ಸುಸೈಡ್ ಮಾಡ್ಕೋಬೇಕಂತ ಆಲೋಚನೆ ಬರುತ್ತದೆ. ಆ ಥರ ಏನಾರ ಆದ್ರೆ ನನ್ನ ವ್ಯಾಲ್ಯೂ ಖರಾಬ್ ಆಗುತ್ತೆ ಅಂತ ಸುಸೈಡ್ ಮಾಡ್ಕೋಬೇಕು ಅಂತ ಆಲೋಚನೆಗಳನ್ನು ಬರುತ್ತವೆ. ಬೆಳ್ ಬೆಳಗಾನ ಅವ್ರು ನಿದ್ದೆ ಮಾಡಿದ್ದಿಲ್ಲ, ಆ ಹುಡುಗ ನಿದ್ದೆ ಮಾಡಿದ್ದಿಲ್ಲ. ಯಾಕೆಂದರೆ ಆ ಹುಡುಗ ಮತ್ತೆ ಫೀಲ್ ಆಗ್ತಿದ್ರೆ ನಾನು ಕಾಲ್ ಮಾಡಬಾರ್ದಾಗಿತ್ತು. ಯಾಕೆ ಅನುಮಾನ ಪಟ್ಟೆ? ಯಾಕೆ ಈ ಥರ ಮಾಡ್ಕೊಂಡೆ? ಯಾವತ್ತೂ ಮಾಡಲಾರದ ಕಾಲ್‌ಗಳನ್ನ ಅಷ್ಟೊಂದು ದಿನ ಆ ಟೈಮಿನಲ್ಲಿ ಅಷ್ಟು ಸಲ ಮಾಡಿದ್ದಾನೆ. ಸೊ ಮನೇಲಿ ಸಿಗಿಬಿದ್ದಿನ ಏನೋ ಗೊತ್ತಾಯ್ತು ಏನೋ ಅಂತ ಭಯ ಆ ಹುಡುಗನಿಗೆ. ಏನ್ ಮಾಡ್ತಾರೋ ಅಂತ ಭಯ. ಸೊ ಅವೆಲ್ಲ ಭಯಗಳನ್ನ ಇಟ್ಟುಕೊಂಡು ಒಂದು ವೇಳೆ ಅಂತ ಸಮಸ್ಯೆಗೆ ಏನಾದರೂ ಬಂದ್ರೆ ನಾನು ಸೂಸೈಡ್ ಮಾಡ್ಕೋತೀನಿ ಡಿಸೈಡ್ ಆಗಿ ಸೈಲೆಂಟ್ ಆಗಿ ಕುಂತಿದ್ದ. ಸೊ ಏನಾಗಿತ್ತಂದ್ರೆ ಮರುದಿನ ಅವನು ಊಟನೇ ಮಾಡಿಲ್ಲ. ಚಿಂತೆಗ ಫುಲ್ಲು ಡಿಪ್ರೆಷನಲ್ಲಿ ಆಗೋಗಿದ್ದಾನೆ. ಅದರಲ್ಲಿ ಬಿದ್ದಿದ್ದಾನೆ ಡಿಪ್ರೆಷನಲ್ಲಿ. ಸೊ ನೆಕ್ಸ್ಟ್ ಡೇ ಏನಾಗುತ್ತೆ ಅಂತಂದ್ರೆ, ಮತ್ತೆ ಅವ್ರು ಕಾಲ್ ಮಾಡಲ್ಲ ಅಂತ ಅನ್ಕೊಂಡಿದ್ರೆ, ಬಟ್ ಆ ಆ ಹುಡುಗಿ ನಂಬರ್‌ನಿಂದ ಆ ಹುಡುಗಿ ಕಾಲ್ ಮಾಡುತ್ತಾಳೆ. ಮಾಡಿದಾಗ ಭಯದಿಂದ ಫೋನ್ ಲಿಫ್ಟ್ ಮಾಡಿದಾಗ ಮಾತಾಡುತ್ತಾಳೆ. ನಿನ್ ಜೊತೆ ಮಾತಾಡಬೇಕು ಅಂತ ಒಂದು ಮೆಸೇಜ್ ಆಗ್ತಾ ಇದೆ. ಅವಾಗ ಅವ್ರು ಕಾಲ್ ಮಾಡುತ್ತಾರೆ. ಕಾಲ್ ಮಾಡಿದಾಗ ಮಾತಾಡ್ತಾರೆ. ಸೊ ಹೇಳುತ್ತಾಳೆ, ಈ ತರ ಮೊಬೈಲ್ ಅವ್ರ ಹತ್ರ ಇಲ್ಲಂತೆ, ಆ ತರ ಇಲ್ಲಂತೆ. ಅವ್ರು ಇದ್ದಿದ್ದು ಏನೇನು ಘಟನೆ ನಡೆದಿದೆ ಅವ್ರು ಹೇಳುತ್ತಾರೆ. ಆ ಹುಡುಗನಿಗೆ ಶಾಕ್ ಆಗ್ಬಿಡುತ್ತಾನೆ. ನಾನು ಒಂದು ವೇಳೆ ಆ ಟೈಮ್‌ನಲ್ಲಿ ನೀನು ಆ ಹುಡುಗ ಅವನೇ ಅನುಮಾನ ಕ್ರಿಯೇಟ್ ಮಾಡಿಕೊಂಡು
ಅವನೇ ಎಲ್ಲಾನು ಥಿಂಕ್ ಮಾಡಿಕೊಂಡು, ಅವನೇ ಭಯ ಪಡೋದು ಎಷ್ಟುವರೆಗೂ ಕರೆಕ್ಟು ಅದು ಸೈಡಿಗೆ ಇಟ್ಬಿಡೋಣ. ಬಟ್ ಎಲ್ಲಾನು ಅವನೇ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅನುಮಾನ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಆ ಮೊಬೈಲ್ ರಿಸೀವ್ ಮಾಡಿದ್ರೆ ಹೇಗಿರುತ್ತೆ? ಅಷ್ಟೊಂದು ಭಯ ಆಗ್ತಿದ್ದಿಲ್ಲ. ಅಷ್ಟೊಂದು ಆಲೋಚನೆ ಬರುತ್ತಿದ್ದಿಲ್ಲ. ಸೊ, ಆ ಮೊಬೈಲ್ ರಿಸೀವ್ ಮಾಡ್ಲಾರ್ದ ಕಾರಣಕ್ಕೆ ಅಷ್ಟೊಂದು ಥಿಂಕಿಂಗ್‌ಗಳು ಬಂದಿದಾವೆ. ಒಂದು ಆಲೋಚನೆ ಮಾಡ್ಕೊಳ್ಳಿ. ಸೊ, ಹುಡುಗಿ ಹೇಳುತ್ತಾಳೆ, ಆ ಹುಡುಗಿನೇ ಕಾಲ್ ಮಾಡಿರ್ತಾಳೆ ಅಷ್ಟೊಂದು ಸಲುವಾಗಿ. ಬಟ್ ಈ ಹುಡುಗ ಯಾರ್ದೋ ಮನೇಲಿ ಗೊತ್ತಾಗಿದೋ ಯಾರೋ ಮಾಡ್ತಿದಾರೆ ಅಂತ ಲಿಫ್ಟ್ ಮಾಡಿಲ್ಲ ಆ ಹುಡುಗ. ಸೊ, ಏನಾಗುತ್ತೆ ಅಂತಂದ್ರೆ ಅವೆಲ್ಲ ಮ್ಯಾಟ್ರ್ ಏನೇನಾಗಿದೆ ಏನೆಲ್ಲ ಮಾತಾಡ್ಕೊಂಡಿದ. ಅವಾಗ ಆ ಹುಡುಗ ತುಂಬಾ ಸಂತೋಷವಾಗಿ ಹೇಳ್ತಾನೆ. ಸ್ವಲ್ಪ ಮನಃಶಾಂತಿ ಆಗುತ್ತೆ ಆ ಹುಡುಗನಿಗೆ. ಹುಡುಗ ಆಗಿ ಮತ್ತೆ ನಾರ್ಮಲ್ ಆಗಿಬಿಡುತ್ತಾರೆ ಅವರಿಬ್ಬರು. ಮತ್ತೆ ಆ ಹುಡುಗನಿಗೆ ತಪ್ಪು ಮಾಡೋ ಮುಂದೆ ಆ ನೈಟ್ ಟೈಮ್‌ಲಿ ಏನ್ ಆಲೋಚನೆ ಬರುತ್ತೆ? ಇಂಥ ತಪ್ಪು ಲೈಫಿನಲ್ಲಿ ಮಾಡಬಾರದು ಅಂತ ಬರುತ್ತದೆ. ಆ ತಪ್ಪುಗಳನ್ನ ಮಾಡೋ ಮೊದಲು ನೆನಪು ಬರೋದಿಲ್ಲ. ತಪ್ಪುಗಳೆಲ್ಲ ಸಿಗಿಬಿದ್ದಾಗ ಇಲ್ಲ ಗೊತ್ತಾಗಿದ್ದಾಗ ಇಂಥ ತಪ್ಪು ಯಾವತ್ತೂ ಮಾಡಬಾರದು ಲೈಫಿನಲ್ಲಿ ಅಂತ ಮೈಂಡ್‌ನಲ್ಲಿ ಬರುತ್ತದೆ. ಸೊ, ನಾರ್ಮಲ್ ಆಗಿಬಿಡ್ತಾರೆ ಇಬ್ಬರು ಮಧ್ಯದಲ್ಲಿ ಕಾಲ್ ಮಾಡ್ಕೊತ ಮಾತಾಡ್ಕೋತಾರೆ. ಒಂದು ಲಿಮಿಟ್‌ನಲ್ಲಿ ಇರ್ಬೇಕಂತ ಆ ಹುಡುಗನ ಅನ್ಕೊಂಡು ಅವ್ರು ಸ್ವಲ್ಪ ಮೆಚುರಿಟಿ ಬಂದಿರುತ್ತದೆ. ಯಾಕಂದ್ರೆ ಎಕ್ಸ್‌ಪೀರಿಯನ್ಸ್ ಅಲ್ವಾ ಈ ಘಟನೆ ಒಂದು ವೇಳೆ ಅದೇ ಅವ್ರ ಮನೇಲಿ ಗೊತ್ತಾಗಿದ್ರೆ ಏನೇನು ಎಲ್ಲಾನು ನಿನ್ನ ಮೈಂಡ್‌ಗೆ ಕೊಟ್ಟಿದ್ದಾರೆ. ಇಷ್ಟು ನಷ್ಟ ಆಗುತ್ತೆ ಅಂತ ಎಲ್ಲಾನು ಕೊಟ್ಟಿದ್ದಾರೆ. ಸ್ವಲ್ಪ ಹುಷಾರಾಗಿರುತ್ತಾನೆ. ಸಾಕು ನಮ್ಗೆ ಇಲ್ಲಿಗೆ ಬಿಟ್ಬಿಡೋಣ ಅಂತ ಅದು ರಿಲೇಷನ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದನ್ನ ಜಾಸ್ತಿ ಇದು ಮಾಡದಂಗೆ ಅವ್ರ ಲೈಫ್ ಸ್ಟೋರಿ ಇಲ್ಲ ಅವ್ರ ಲವ್ ಸ್ಟೋರಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಇವಾಗೆ ನಾವು ಅದರಲ್ಲಿ ಸ್ಟೋರಿಯಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ತೀನಿ ನೋಡಿ. ಈ ಸ್ಟೋರಿನಲ್ಲಿ ಇಲ್ಲ ಹುಡುಗಿದು ಏನು ತಪ್ಪೇ ಇಲ್ಲ. ಅಸ್ಸಲ ಹುಡುಗಿದು ತಪ್ಪೇ ಇಲ್ಲ. ಎಲ್ಲಾನು ಹುಡುಗಂದೇ ತಪ್ಪು. ಆ ಹುಡುಗ ಜಸ್ಟ್ ಒಂದು ಕಾಲ್ ಬಿಸಿ ಬಂದಿರುತ್ತೆ. ಆ ಬಿಸಿನಲ್ಲಿ ಅವನೇ ಕ್ರಿಯೇಟ್ ಮಾಡಿಕೊಂಡಿರುತ್ತಾನೆ. ಒಂದೆರಡು ಸಾರಿ ಬಿಸಿ ಬಂದಾಗ ಯಾರ ಜೊತೆನೂ ಮಾತಾಡ್ತಿದ್ದಾಳೆ. ಇಷ್ಟು ದಿನ ಅನುಮಾನಗಳನ್ನು ಬಂದಿರಲ್ಲ ಕಾರಣ ಅವತ್ತು ರಾತ್ರಿ ಬಂದುಬಿಡುತ್ತೆ. ಈ ಟೈಮ್‌ನಲ್ಲಿ ಯಾಕೆ ಮೊಬೈಲ್ ಬಿಸಿ ಬಂತು ಅಂತ. ಇಲ್ಲಿ ಆ ಹುಡುಗಿನ ತಪ್ಪು ಏನೂ ಇಲ್ಲೇ ಇಲ್ಲ ಸರ್. ಒಂದೆರಡು ಸಾರಿ ಕಾಲ್ ಬಿಸಿ ಬಂದಿದೆ ಅಂತ ಅನುಮಾನ ಪಟ್ಟು ಪದೇ ಪದೇ ಕಾಲ್ ಮಾಡೋದು ಈ ಹುಡುಗಂದು ತಪ್ಪು ಫಸ್ಟ್ ಆಫ್ ಆಲ್. ಒಂದು ವೇಳೆ ಅವ್ರ ಮನೆಯಲ್ಲಿ ಏನಾದರೂ ಗೊತ್ತಾಗಿದ್ರೆ ಏನೇನು ನಡೀತಿತ್ತು ನಿನ್ನ ಲೈಫ್‌ನಲ್ಲಿ ಏನೇನು ನಷ್ಟಗಳನ್ನು ಆಗ್ತಾ ಇದ್ದಾವೆ ಅಂತ ಆಲ್ರೆಡಿ ನಿನ್ನ ಮೈಂಡ್ ಮುಂದೆ ಕೊಡುತ್ತದೆ. ಆ ಹುಡುಗನಿಗೆ ಏನೇನು ನಷ್ಟಗಳು ಆಗುತ್ತದೆ ಅಂತ ಮುಂದೆ ನಿನಗೆ ಒಂದು ಆಲೋಚನೆ ಕೊಟ್ಟಿದ್ದಕ್ಕೆ ಆ ಹುಡುಗ ಭಯ ಪಡುತ್ತಾನೆ. ಭಯ ಬರುತ್ತೆ ಆ ಹುಡುಗನಿಗೆ. ಸುಸೈಡ್ ಆಲೋಚನೆಗಳು ಬರುತ್ತವೆ. ಸೊ, ಅಲ್ಲಿ ಏನೂ ನಡೆದಿಲ್ಲ ಘಟನೆಗಳು. ಜಸ್ಟ್ ಸಿಂಪಲ್ ಒಂದು ಹೊಸ ನಂಬರ್ ಬಂದಿದ್ದಕ್ಕೆ ಅವೆಲ್ಲ ಟೆನ್ಷನ್ ಮಾಡ್ಕೊಂಡ ಆ ಹುಡುಗ. ಒಂದು ವೇಳೆ ಆ ಮೊಬೈಲ್ ಗನಕ ರಿಸೀವ್ ಮಾಡಿದ್ರೆ ಅಷ್ಟೊಂದು ನಡೀತಿದ್ದಿಲ್ಲ ಅಲ್ವಾ? ಆ ಮೊಬೈಲ್ ರಿಸೀವ್ ಮಾಡ್ಲಾಕ ಕಾರಣಕ್ಕ ಅಷ್ಟೊಂದು ಓವರ್ ಥಿಂಕಿಂಗ್ ಮಾಡಕೊಂಡು ಅವನ ಲೈಫು ಡಿಸ್ಟರ್ಬ್ ಮಾಡ್ಕೊಂಡ ಆ ಟೈಮ್‌ನಲ್ಲಿ. ಒಂದು ನೈಟ್ ಪೂರಾ ಅವನು ಚಿಂತೆ ಮಾಡಿಕೊಂಡು ನಿದ್ದೆ ಮಾಡಲ್ದಂಗೆ ಫುಲ್ ಡಿಪ್ರೆಷನ್‌ನಲ್ಲಿ ಹೋಗ್ಬಿಟ್ಟ ಆ ಹುಡುಗ. ಅದೇ ಒಂದು ಕಾಲ್ ರಿಸೀವ್ ಮಾಡಿದ್ರೆ ಏನಾಗುತ್ತೆ ಅಂತ ಅಲ್ಲಿವರೆಗೂ ಹೋಗ್ತಿದ್ದಿಲ್ಲ ಅಲ್ವಾ? ಸೊ, ಇಲ್ಲಿ ಯಾವುದೇ ಒಂದು ಕೆಲಸ ಮಾಡೋ ಮೊದಲ ಆ ಕೆಲಸ ಮಾಡಿದ್ರೆ ಏನಾಗುತ್ತೆ, ಏನು ಆಗೋದಿಲ್ಲ ಅಂತ ಆಲ್ರೆಡಿ ನಿನಗೆ ಲೈಫ್ ಗೊತ್ತೇ ಇರುತ್ತೆ. ಈ ಕೆಲಸ ಮಾಡಿದ್ರೆ ಲೈಫ್ ಖರಾಬಾಗುತ್ತೆ, ನಷ್ಟವಾಗುತ್ತೆ. ತಪ್ಪು ಅಂತ ಗೊತ್ತಿದ್ರು ಕೂಡ ಮತ್ತೆ ಅದೇ ತಪ್ಪು ಮಾಡುತ್ತಾರೆ. ಆ ತಪ್ಪು ಅಂತ ಗೊತ್ತಿದ್ರು ಕೂಡ ಅದು ಏನಿರುತ್ತೋ ಕೆಲಸ ಅದು ಕೆಲವು ಸಂತೋಷಗಳು, ಕೆಲವು ನಿಮಿಷಗಳು, ಕೆಲವು ಗಂಟೆಗಳು ಮಾತ್ರ ಕೊಡುತ್ತೆ. ಇದು ನೆನಪಿಟ್ಕೊಳ್ಳಿ. ಯಾವುದೇ ಕೆಲಸ ತಪ್ಪು ಅಂತ ಗೊತ್ತಿದ ತಕ್ಷಣ ಆ ಕೆಲಸ ಮಾಡಕ್ಕೆ ಹೋಗಬಾರದು. ಇನ್ನ ಒಂದು ಭಯ ಏನಾದರೂ ಅವ್ರು ಭಯ ಪಡ್ತಿದ್ನಲ್ಲ, ಗೊತ್ತೋ ಗೊತ್ತಿಲ್ಲೋ ನಾ ತಪ್ಪು ಮಾಡಿಬಿಟ್ರಿ. ಸೊ, ಅನುಭವಿಸಲೇಬೇಕು. ಬಟ್ ಸೂಸೈಡ್ ಮಾಡ್ಕೋಬಾರದು. ಆ ಆಲೋಚನೆ ಬರಬಾರದು. ಯಾಕೆಂದರೆ ಸೂಸೈಡ್ ಮಾಡ್ಕೊಂಡಿದ್ದರೆ ನಿನ್ನ ಲೈಫ್ ಅಲ್ಲಿಗೆ ಮುಕ್ತಾಯವಾಗುತ್ತದೆ. ಬಟ್ ಗೊತ್ತೋ ಗೊತ್ತಿಲ್ಲದನೋ ಕೆಲವು ತಪ್ಪುಗಳು ಮಾಡಿದ ನಂತರ ಸೊ, ನಿನ್ನ ಟೈಮ್ ಖರಾಬಿದ್ದೋ ಏನೋ ಒಂದು ಆ ತಪ್ಪಿಗೆ ಪರಿಹಾರವನ್ನು ಶಿಕ್ಷೆ ಅನುಭವಿಸಬೇಕು. ಬಟ್ ಸೂಸೈಡ್ ಮಾಡ್ಕೋಬಾರದು. ಕೆಲವು ವರ್ಷಗಳು ಶಿಕ್ಷೆಗಳು ಅನುಭವಿಸಬೇಕು. ಬಟ್ ಸೂಸೈಡ್ ಮಾಡ್ಕೋಬಾರದು. ಆ ತಪ್ಪು ಮಾಡಬಾರದು ಅಂತ ನಾ ಹೇಳ್ತಾ ಇರೋದು. ಸೊ, ಆ ಶಿಕ್ಷೆಗಳು ಅನುಭವಿಸಬಾರದು ಅಂದ್ರೆ ಆ ತಪ್ಪುಗಳನ್ನ ಮಾಡಬಾರದು. ತಪ್ಪು ಯಾಕೆಂದರೆ ತಪ್ಪಂತ ಗೊತ್ತಿದ್ರು ಕೂಡ ನೀವು ಮಾಡ್ತೀರಿ ನೋಡಿ ಅದೇ ದೊಡ್ಡ ಮೇನ್ ತಪ್ಪು. ಅವ್ರಿಬ್ಬರ ಮಧ್ಯದಲ್ಲಿ ಏನೂ ಆಗಿಲ್ಲ. ಏನೂ ನಡೆದೇ ಇಲ್ಲ. ಎಲ್ಲ ಚೆನ್ನಾಗಿತ್ತು. ಆ ಹುಡುಗ ಓವರ್ ಥಿಂಕಿಂಗ್ ಮಾಡ್ಕೊಂಡು ಅವನೇ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಅವನೇ ಡಿಸ್ಟರ್ಬ್ ಮಾಡ್ಕೊಂಡು ಅವನೇ ಡಿಪ್ರೆಷನ್‌ನಲ್ಲಿ ಹೋಗ್ಬಿಟ್ಟ. ಆಮೇಲೆ ಗೊತ್ತಾಯಿತು ಆ ಹುಡುಗಿನೇ ಕಾಲ್ ಮಾಡಿದ್ಳು ಅಂತ. ನಾನೇ ತುಂಬ ಚೆನ್ನಾಗಿರೋ ವ್ಯಕ್ತಿನ ನಾನೇ ಅನುಮಾನ ಪಟ್ಟು ಎಲ್ಲ ಆಮೇಲೆ ಥಿಂಕಿಂಗ್ ಬರುತ್ತವೆ. ಸೊ, ಆ ಹುಡುಗಗೊಂದು ಅರಿವಾಯಿತು. ಸೊ, ಒಂದು ವೇಳೆ ಅದು ಗೊತ್ತಾಗಿದ್ರೆ 4 ಜನ ಗೊತ್ತಾಗಿದ್ರೆ ನನ್ನ ವ್ಯಾಲ್ಯೂ ಖರಾಬ್ ಆಗುತ್ತೆ. ಏನೇನು ನಡೆಯುತ್ತೆ ಅಂತ ಎಲ್ಲನೂ ಆ ನೈಟ್‌ನಲ್ಲಿ ಅವನಿಗೊಂದು ಇಮ್ಯಾಜಿನೇಷನ್ ಒಂದು ಫುಲ್ಲು ವಿಡಿಯೋ ಥರ ಕೊಟ್ಟು ಬಿಟ್ಟಿರುತ್ತದೆ ಅವ್ನ ಮೈಂಡ್‌ಸೆಟ್. ಒಂದು ವೇಳೆ ಈ ಟಾಪಿಕ್ ಹೊರಗಡೆ ಬಂದಿದ್ರೆ ನನಗೆ ಏನೇನಾಗುತ್ತೆ ಎಲ್ಲಾನು ಚೆನ್ನಾಗಿ ಕ್ಲಿಯರ್ ಆಗಿ ಕೊಟ್ಟುಬಿಡುತ್ತೆ. ಆ ಟೈಮ್‌ನಲ್ಲಿ ಏನಾಗುತ್ತೆ ಅಂದ್ರೆ ಕೆಲಸ ಸುಖವನ್ನು ನೋಡ್ತೀರಾ. ಬಟ್ ಲೈಫಿಗೆ ಹಾಳು ಮಾಡೋ ಕೆಲಸಗಳು ನಿಮ್ಗೆ ಗೊತ್ತಾಗೋದಿಲ್ಲ. ಆ ಸುಖ ಕೆಲವು ನಿಮಿಷಗಳು, ಕೆಲವು ಗಂಟೆಗಳು ಮಾತ್ರ ಕೊಡುತ್ತದೆ.
ಅದಕ್ಕೆ ಯಾವುದೇ ಒಂದು ಕೆಲಸ ಮಾಡುವ ಮೊದಲು ಆಲೋಚನೆ ಮಾಡಿ ಮಾಡಬೇಕು. ಯಾರಿಗೂ ಯಾವುದೇ ಒಂದು ಎಷ್ಟೇ ಲವ್ ಇದ್ರೂ ಕೂಡ ಕೆಲವು ಅನುಮಾನಗಳು ಪಡೆಬಾರ್ದು. ಆ ಅನುಮಾನದಿಂದನೇ ಅಷ್ಟೊಂದು ಪ್ರಾಬ್ಲಮ್ಸ್ ಬಂದಿದೆ ಆ ಹುಡುಗನಿಗೆ. ಅಷ್ಟೊಂದು ಓವರ್ ಥಿಂಕಿಂಗ್ ಬಂದಿದೆ. ಅದಕ್ಕೆ ಹೇಳ್ತಿರೋದು, 1, 2 ಸಾರಿ ನೀವು ಇಷ್ಟಪಟ್ಟಿದ್ದ ವ್ಯಕ್ತಿನ 1, 2 ಸಾರಿ ಅಷ್ಟೇ ನೀವು ಕಾಲ್ ಮಾಡಬೇಕು. ಪದೇ ಪದೇ ಕಾಲ್ ಮಾಡಬಾರ್ದು. ಏಕೆಂದ್ರೆ ಅಲ್ಲಿ ಸಿಚುವೇಷನ್‌ಗಳು ನಿಮ್ಗೆ ಗೊತ್ತಿಲ್ಲ. ನೀನೇ ಓವರ್ ಆಗಿ ಥಿಂಕ್ ಮಾಡಿರ್ತೀರ. ನೆಗೆಟಿವಿಟಿ ಆಲೋಚನೆ ಬಂದು ಬರಿಬಿಡುತ್ತೆ. ನನಗೆ ಬಿಟ್ಟು ಇನ್ನೊಬ್ರು ಯಾರಿಗೆ ಮಾತಾಡ್ತಾ ಇದ್ರು ಅಂತ ಆಲೋಚನೆ ಫಸ್ಟ್ ಮೈಂಡಲ್ಲಿ ಬರಬಾರದು. ನೀ ಕಣ್ಣಲ್ಲಿಂದ ನೋಡಿಲ್ಲಲ್ವಾ? ಸೊ ಅದಕ್ಕೆ ಕಣ್ಣಲ್ಲಿಂದ ನೋಡ್ಲಾರ ಆಲೋಚನೆಗಳು ಯಾವತ್ತೂ ಮಾಡಬಾರದು. ಅದಕ್ಕೆ ಒಳ್ಳೆಯವ್ರನ್ನ ಯಾವತ್ತೂ ಒಳ್ಳೆ ಇದ್ದವ್ರನ್ನ ಕೆಟ್ಟದ್ದು ಮಾಡೋದು ಅವೇ ಆಲೋಚನೆಗಳು. ಒಂದು ಒಳ್ಳೆ ಬಾಂಡಿಂಗ್ ಇದ್ದಾಗ ಯಾವತ್ತೂ ನೆಗೆಟಿವಿಟಿ ಆಲೋಚನೆ ಇರಬಾರದು. ಆ ಒಂದು ಸಣ್ಣ ಡೌಟಿನಿಂದ ಪದೇ ಪದೇ ಕಾಲ್ ಮಾಡೋದ್ರಿಂದ ಆ ಹುಡುಗ ಅಷ್ಟೊಂದು ಸಫರ್ ಆಗಿದ್ದಾನೆ. ಅಷ್ಟೊಂದು ಪರೇಶಾನ್ ಆಗಿದ್ದಾನೆ. ಸೊ ಅದಕ್ಕೆ ಹೇಳ್ತಿರೋದು, ಒಂದು ತಪ್ಪು ಕೆಲಸ ಮಾಡೋ ಮೊದಲು ಆ ತಪ್ಪು, ಯಾವುದು ಸರಿ ಅಂತ ನಿನ್ಗೆ ಗೊತ್ತಿದೆ ಅಲ್ವಾ? ಆ ಗೊತ್ತಿದ ಕಾರಣ ಈ ಕೆಲಸ ಮಾಡಿದ್ರೆ ನಿನ್ನ ಲೈಫ್ ಡಿಸ್ಟರ್ಬ್ ಆಗುತ್ತೆ, ನಷ್ಟ ಆಗುತ್ತೆ ಅಂತ ಗೊತ್ತಲ್ವಾ? ಸೊ ಅದಕ್ಕೆ ಆ ಕೆಲಸ ಮಾಡಬಾರದು. ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಕೆಲವು ಸಂತೋಷಗಳನ್ನು ನೋಡಬಾರದು, ಕೆಲವು ಸುಖ ನೋಡಬಾರದು. ಯಾವ್ದು ಕಷ್ಟ ಇರುತ್ತೋ ಅದೇ 4 ದಿನ ಇರುತ್ತದೆ. ಗೊತ್ತಾಯ್ತಾ ಫ್ರೆಂಡ್ಸ್? ಈ ಸ್ಟೋರಿಯಲ್ಲಿ ಕಳ್ಕೊಬೇಕಾಗಿರೋದು, ಈ ತಪ್ಪು ಅಂತ ಕೆಲಸ ಗೊತ್ತಿದ್ರು ಕೂಡ ಆ ಕೆಲಸವನ್ನು ಯಾವತ್ತೂ ಮಾಡಬಾರದು. ನಿಮ್ಮ ಲೈಫ್ ಚೆನ್ನಾಗಿರ್ಬೇಕಂದ್ರೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಯಾವತ್ತೂ ಓವರ್ ಥಿಂಕಿಂಗ್ ಮಾಡಬೇಡಿ. ನಿಮ್ಮ ಲೈಫ್ ಪಾರ್ಟ್ನರ್‌ನ, ಇಲ್ಲ ನಿಮ್ಮ ಲವರ್‌ನ, ಇಲ್ಲ ನಿಮ್ಮ ಫ್ರೆಂಡ್‌ನ, ಯಾರೇ ವ್ಯಕ್ತಿಯೇ ಆಗಲಿ, ನೀವು ಗೊತ್ತಿಲ್ಲದನ್ನೇ ನೀವು ಅನುಮಾನ ಪಡಬೇಡಿ. ಒಳ್ಳೆ ವ್ಯಕ್ತಿನ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.